ನೋಡಿ, ಕಾಂಗ್ರೆಸ್ಗೆ 135 ಸ್ಥಾನ ಬರೋದಕ್ಕೆ ಕಾರಣ ಆಗಿದ್ದು ಪ್ರಮುಖವಾಗಿ ಗ್ಯಾರಂಟಿಯನ್ನ ನಂಬಿಕೊಂಡು ಜನ ವೋಟ್ ಹಾಕೋದು. ಸರ್ಕಾರ ರಚನೆಯಾಗಿ 6 ತಿಂಗಳಾಗಿದೆ, ಆದರೂ ಕೂಡ ಬದಲಾವಣೆ ಆಗುತ್ತಾ 6 ತಿಂಗಳಲ್ಲಿ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಯ ಸ್ವರೂಪ ಬದಲಾವಣೆ ಬಗ್ಗೆ ರಾಯರೆಡ್ಡಿ ಅವರು ಸುಳಿವು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೊರೆ ಆಗ್ತಾ ಇದೆ ಗ್ಯಾರಂಟಿಯಿಂದಾಗಿ 56,000 ಕೋಟಿ ಗ್ಯಾರಂಟಿ ಯೋಜನೆಗೆ ಬಳಕೆ ಆಗ್ತಾ ಇದೆ ಅಮೌಂಟ್. ಒಂದಷ್ಟು ಬದಲಾವಣೆ ಮಾಡಬೇಕಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಕೊಪ್ಪಳದಲ್ಲಿ ಅವ್ರು ಹೇಳಿಕೆ ಕೊಟ್ಟಿರುವಂಥದ್ದು ಇವತ್ತು ಮಾಧ್ಯಮಗಳಿಗೆ. ಅಂದರೆ ಗ್ಯಾರಂಟಿ ಯೋಜನೆಯಲ್ಲಿ ಏನಾದರೂ ಬದಲಾವಣೆಗಳು ಆಗ್ಬಿಡ್ತಾ, ಹೊರೆ ಆಗ್ತಿದ್ಯಾ, ಏನು ಹೇಳಿದ್ದಾರೆ ಕೇಳ್ಕೊಂಬೋಣ ಬನ್ನಿ. ನ್ಯಾಚುರಲಿ ಅಲ್ಲ, 58,000 ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮನ್ನು ತಂದಿದ್ದರಿಂದ ಆರ್ಥಿಕ ಹೊರೆ ಭಾರ ಜಾಸ್ತಿ ಆಗಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಕೂಡ ಈಗ ಕರೆಂಟಿನ ಬಿಲ್ 1 ಲಕ್ಷ ರೂಪಾಯಿ ಅವರು ಸ್ಯಾಲರಿ ತೊಗೊಳ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಬೇಕು ನೋಡೋಣ. ನೋಡಿ, ಅದನ್ನೇ ಹೇಳೋದು. ಈಗ ಪ್ರಾಥಮಿಕ ಹಂತದಲ್ಲಿ ಅಂದರೆ ಸಡನ್ ಆಗಿ ಇವತ್ತು ಪ್ರೋಗ್ರಾಮ್ಗಳ ಕಾರ್ಯಕ್ರಮಗಳು ಜಾರಿಯಾಗಿದೆ. ಇದರಲ್ಲಿ ಏನು ಸುಧಾರಣೆ ಆಗಬೇಕು, ಏನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಬದಲಾವಣೆಗೆ ಅವಕಾಶ ಐತಿ. ನೋಡಿ, ಅದು ಏನಂತ ಓದ್ದೆ ನಾನು ಮಾತಾಡೋಕ್ಕೆ ನಾನು ಸರಿ. ನೀವು ಆರ್ಥಿಕ ಸಲಹೆಗಾರ ಅಂದ್ರೇನು, ಹೆಂಗೆ ಸುಧಾರಣೆ ಮಾಡ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹಣಕಾಸಿನ ಹಂಚಿಕೆ ಆಗಬೇಕು, ಎಲ್ಲದರ ಬಗ್ಗೆ ಸಮಗ್ರವಾಗಿ. ಈಗ 15th ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ಮು, 16th ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ಮು, ಟ್ಯಾಕ್ಸೇಷನ್ ಪ್ರಾಬ್ಲಮ್ಮು, ದೀಸ್ ಆರ್ ದ ಡಿಫ್ರೆಂಟ್. ಶಕ್ತಿ ಯೋಜನೆ, ಶಕ್ತಿ ಗ್ಯಾರಂಟಿ, ಗೃಹ ಜ್ಯೋತಿ, ನೋಡಿ 5 ಗ್ಯಾರಂಟಿ, ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು. ಗೃಹ ಜ್ಯೋತಿ, ಮಹಿಳಾ ಶಕ್ತಿ, ಮಹಿಳೆಯರಿಗೆ ಉಚಿತ ಟಿಕೆಟ್, ಗೃಹಲಕ್ಷ್ಮಿ ಯೋಜನೆ, ಜೊತೆಗೆ ಒಂದಷ್ಟು ನಿರುದ್ಯೋಗಿಗಳಿಗೆ, ಅದಿನ್ನೂ ಸ್ಟಾರ್ಟ್ ಆಗಿಲ್ಲ, ಆಗುತ್ತೆ, ಒಂದಷ್ಟು ಫಾರ್ಮ್ಗಳನ್ನು ಫಿಲಪ್ ಮಾಡಿಸ್ಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. 6 ತಿಂಗಳಾಗಿಲ್ಲ ಸರ್ಕಾರ ರಚನೆ ಆಗಿ, ಆಗಲೇ ಸರ್ಕಾರಕ್ಕೆ ಹೊರೆ ಆಗ್ತಿದ್ಯಾ ಈ ಗ್ಯಾರಂಟಿ? ಯಾಕೆಂದರೆ ತಿಂಗಳಿಗೆ 56,000 ಕೋಟಿ ಬೇಕಿದೆ. 56,000 ಕೋಟಿ ರೂಪಾಯಿ ಬೇಕಿರುವಂಥದ್ದು. ಅಷ್ಟೊಂದು ಭರಿಸೋದು ಕಷ್ಟ ಆಗ್ತದೆ. ಆರ್ಥಿಕ ಸಲಹೆಗಾರಾಗಿ ಕೊಟ್ಟಿರುವಂಥ ಹೇಳಿಕೆ ಇದು. ಈಗ ರಾಯರೆಡ್ಡಿ ಅವರು ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ 56,000 ಕೋಟಿನಾಗ ಏನಾದ್ರು ಕಡಿಮೆ ಮಾಡ್ತಾರಾ ಅನ್ನೋದೇ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ನೋಡಿ, ಲೋಕಸಭಾ ಚುನಾವಣೆವರೆಗೂ ಕೂಡ ಈ ಗ್ಯಾರಂಟಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿರುವಂಥ ಅನಿವಾರ್ಯ ಈಗ ಕಾಂಗ್ರೆಸ್ ಪಾಳ್ಯಕ್ಕೆ ಬಂದಿದೆ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಗ್ಯಾರಂಟಿ ಯೋಜನೆಯಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆಗಳಾಗುತ್ತಾ? ಯಾಕೆ ಈ ರೀತಿಯಾಗಿ ಆರ್ಥಿಕ ಸಲಹೆಗಾರರೀಗ ಬಸವರಾಜ ರಾಯರೆಡ್ಡಿ ಅವರು ಬಹಳ ಕುತೂಹಲ ಕೇಳಿಸ್ತಾ ಇದೆ, ಮಾಹಿತಿ ಕೊಡ್ಬೋದಾ ವಿಜಯ್? ನಾಗೇಂದ್ರ ಬಾಬು, ಬೇರೆ ಯಾರೋ ಶಾಸಕರು ಈ ಮಾಹಿತಿ ಅಂದ್ರೆ ಈ ಹೇಳಿಕೆಯನ್ನು ಕೊಟ್ಟಿದ್ರೆ ಅದೊಂದು ರೀತಿಯಲ್ಲಿ ಬೇರೆ ರೀತಿ ಚರ್ಚೆಗೆ ಉಂಟಾಗುವಂಥದ್ದು. ಆದ್ರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂತ ಹಿನ್ನೆಲೆಯಲ್ಲಿ ಆರ್ಥಿಕತೆ ಸಂಬಂಧಪಟ್ಟಂತ ಹೇಳಿಕೆ ಕೊಟ್ಟಿರುವುದೇನಿದೆ ಅದು ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕೊಕ್ಕೆ ಬೀಳಿದೆ ಅನ್ನುವಂಥದ್ದು ಒಂದು ಮುನ್ಸೂಚನೆ. ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು, ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವು ಅಂದ್ರೆ 2-3 ತಿಂಗಳಲ್ಲೇ ಕೂಡ ಪ್ರತಿಪಕ್ಷಗಳು ಒಂದು ಗಂಭೀರ ಆರೋಪವನ್ನು ಮಾಡಿದ್ವು. ಅಂದ್ರೆ ಏನು ಆರ್ಥಿಕ ಹೊಡೆತ ಬೀಳ್ತಾ ಇದೆ ಮತ್ತು ಮುಂದಿನ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಕೋಟ್ ಕೊಡುತ್ತೆ ಅಂತ. ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ನಡೆದಿದ್ವು. ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಈ ರೀತಿ ಬೇಕಾಬಿಟ್ಟಿ ಕೊಡೋದ್ರಿಂದ ಆರ್ಥಿಕವಾಗಿ ಸಾಕಷ್ಟು ಕೂಡ ಹೊರತೆ ಬೀಳುತ್ತೆ. ಇದಕ್ಕೆ ಕಡಿವಾಣ ಹಾಕ್ಬೇಕು, ಒಂದು ಷರತ್ತುಗಳನ್ನು ಹಾಕ್ಬೇಕಂತ ಖುದ್ದು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ವರದಿಯನ್ನ ಕೊಟ್ಟಿದ್ರು. ಆ ವರದಿಯನ್ನ ತಿರಸ್ಕಾರ ಮಾಡಿ ಚುನಾವಣೆಗೋಸ್ಕರ ಮುಖ್ಯಮಂತ್ರಿಗಳು ಈಗ ಏನು ಗ್ಯಾರಂಟಿ ಯೋಜನೆ ಕೊಟ್ಟಿರುವಂತದ್ದು.
ಈಗ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಕೊಕ್ಕೆ ಆಗ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಒಂದಷ್ಟು ತೆಗೆದುಕೊಳ್ತಿರುವಂತ ನಿರ್ಧಾರಗಳಿಂದ ಅಂದ್ರೆ ಶಾಲಾ ಕಾಲೇಜುಗಳ ಫೀಸ್ ಶುಲ್ಕವನ್ನು ಹೆಚ್ಚಳ ಮಾಡಿರುವಂತದ್ದು, ಅಭಿವೃದ್ಧಿಗೆ ಹಣನ ಕೊಡ್ತಾ ಇಲ್ಲ, ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಆರ್ಥಿಕವಾಗಿ ಒಂದಷ್ಟು ಹೊಡೆತ ಬಿದ್ದಿರುವಂತದ್ದು ಮುಖ್ಯಮಂತ್ರಿಗಳ ಮನಸ್ಸಲ್ಲಿ, ಜೊತೆಗೆ ಅಧಿಕಾರಿಗಳು ಕೊಟ್ಟಿರುವಂತ ವರದಿ, ಇವೆಲ್ಲವೂ ಕೂಡ ನೋಡೋದಾದ್ರೆ ಮುಂದಿನ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಏನಾದ್ರೂ ಕೂಡ ಏನು ಗ್ಯಾರಂಟಿ ಯೋಜನೆಗಳಿಗೆ ಒಂದು ಷರತ್ತುಗಳನ್ನ ಹಾಕುವಂಥದ್ದು, ಅಂದ್ರೆ BPL ಕಾರ್ಡ್ ಅನ್ನು ಏನು ಅದು ಕಡ್ಡಾಯಗೊಳಿಸುವಂತದ್ದು, ಜೊತೆಗೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಒಂದಷ್ಟು ಷರತ್ತುಗಳನ್ನ ಹಾಕುವಂಥದ್ದು, ಮತ್ತೊಂದು ಶಕ್ತಿ ಯೋಜನೆ ಮಹಿಳೆಯರ ಏನೋ ಪ್ರಯಾಣ ಇದೆ ಅದಕ್ಕೆ ಒಂದು ಷರತ್ತುಗಳನ್ನ ಹಾಕುವಂಥದ್ದು, ಇವೆಲ್ಲವೂ ಕೂಡ ಚಿಂತನೆ ಆರಂಭ ಆಗಿರಬಹುದು. ಅದಕ್ಕೆ ಪೂರಕವಾಗಿ ಏನು ಬಸವರಾಜ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಅದು ಒಂದೊಂದು ಬಹಳ ಸ್ಪಷ್ಟ. ಇದು ಈಗ ಮುಖ್ಯಮಂತ್ರಿಗಳು ನಾಳೆ ಕೇಳಿದ್ರು ಕೂಡ ಇಲ್ಲ ನಾವು ಯಾವುದು ಕೂಡ ಅದಕ್ಕೆ ಸಂಬಂಧಪಟ್ಟ ಷರತ್ತು ಹಾಕಲ್ಲ ಅಂತ ಹೇಳ್ಬಹುದು. ಆದ್ರೆ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯ ನಂತರ ಒಂದಷ್ಟು ಷರತ್ತುಗಳನ್ನು ಹಾಕುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.